ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಸ್ಪೀಕರ್ ಕೊಠಡಿಯಲ್ಲಿ ಸಿಎಂ ಅಶೋಕ್, ಸುನಿಲ್ ಕುಮಾರ್ ಎಲ್ಲ ಮುಖಾಮುಖಿಯಾಗಿದ್ದಾರೆ. ಸಿಎಂ ಬರೋದಕ್ಕೆ ಮುನ್ನವೇ ಸ್ಪೀಕರನ್ನು ಭೇಟಿಯಾಗಿದ್ದರು ಅಶೋಕ್ ಅವರು. ಸಿದ್ದರಾಮಯ್ಯಗೆ ಕೈ ಕುಲುಕಿ ವಿಶ್ ಮಾಡಿದ್ದಾರೆ ವಿಪಕ್ಷ ನಾಯಕರೆಲ್ಲರೂ ಕೂಡ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತೀರೇನಪ್ಪ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ವಿಪಕ್ಷ ನಾಯಕರನ್ನು ಕೆಣಕಿದ್ದಾರೆ ಸಿಎಂ. ಮಾಡೋದಾದರೆ ಮಾಡಿ ಅಂತ, ನನಗೆ ಅನುಕೂಲ ಅಂತ. ಏನೂ ಮಾತಾಡದೆ ನಕ್ಕಿದ್ದಾರೆ ಸುನಿಲ್ ಕುಮಾರ್. ಈ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ. ಎಲ್ಲರೂ ಬಂದಿದ್ದಾರೆ. ಸದನದ ಸ್ಪೀಕರ್ ಈಗಾಗಲೇ ಆಲ್ರೆಡಿ ಬಂದಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಯಾರ್ಯಾರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಅಂತ. ಸ್ಪೀಕರ್ ಜೊತೆಯಲ್ಲಿ ಮುಖ್ಯಮಂತ್ರಿಗಳು, ಮಹದೇವಪ್ಪನವರು ಎಲ್ಲರೂ ಇದ್ದಾರೆ. ಅದಕ್ಕೂ ಮುನ್ನ ವಿರೋಧ ಪಕ್ಷದ ನಾಯಕರು ಕೂಡ ಬಂದು ಸ್ಪೀಕರ್ ಅವರನ್ನ ಭೇಟಿಯಾಗಿದ್ದಾರೆ. ಸ್ಪೀಕರ್ ಕೇಳ್ಕೊಳ್ಳೋದು ನೋಡಿ, ಯಾವುದೇ ಗಲಾಟೆ ಗದ್ದಲಗಳನ್ನ ಮಾಡಬೇಡಿ, ಸುಗಮವಾಗಿ ಕಲಾಪ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದು ಕರ್ಟಸಿ ಕಾಲ್ ಅಂತಾರೆ, ಅದನ್ನು ಕೇಳ್ತಾರೆ ಸ್ಪೀಕರ್. ಯಾಕೆಂದರೆ ಇಡೀ ಕಲಾಪವನ್ನು ನಡೆಸುವ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಯಾವುದೇ ಗಲಾಟೆ ಆಗದಂಗೆ ಸುಮ್ಮನೆ ಇವ್ರು ಗಲಾಟೆ ಮಾಡೋದು, ಇವ್ರು ಮುಂದೂಡಿಕೆ ಹಾಕೋದು, ಇವ್ರು ಗಲಾಟೆ ಮಾಡೋದು, ಇವ್ರು ಮುಂದೂಡಿಕೆ ಮಾಡೋದು ಮಾಡಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವಂಥ ರೀತಿಯಲ್ಲಿ ಅಧಿವೇಶನ ಯಶಸ್ವಿ ಆಗ್ತದೆ ಅನ್ನುವಂಥ ನಂಬಿಕೆ ನನಗಿದೆ. ಸರ್ ಕಾಂಗ್ರೆಸ್ ಅಲ್ಲಿ ಇರುವಂತಹ ಕುರ್ಚಿಯ ಕದನ ಸರ್ಕಾರದ ಮೇಲೆ ಪರಿಣಾಮ ಬೀರಿದೆ, ಅದನ್ನೇ ನಾವು ವಿಷಯ ಎತ್ಕೋತೀವಿ ಅನ್ನುವಂಥದ್ದು ಬಿಜೆಪಿ ನಾಯಕರ ಮಾತು. ನೋಡಿ, ಬಿಜೆಪಿಯವರು ಜವಾಬ್ದಾರಿಯುತವಾಗಿ ವಿರೋಧ ಪಕ್ಷದಲ್ಲಿದ್ದುಕೊಂಡು ಅವರ ಕರ್ತವ್ಯ ಅವರು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತಮ್ಮ ವೈಫಲ್ಯತೆಯನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಯಾವುದೇ ವಿಷಯ ಇಲ್ಲದೇ ಇದ್ದರೂ ಕದನ ಪದನ ಅಂತ ಮಾತನಾಡ್ತಾರೆ. ಆ ಥರ ಯಾವುದೂ ಇಲ್ಲ. ಈಗ ಅವರಿಗೆ ರೈತರ ಬಗ್ಗೆ, ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿ. ಬಿ ಜೆ ಪಿ ಕೇಂದ್ರ ಸರ್ಕಾರ ರೈತ ವಿರೋಧಿ ಸರ್ಕಾರ ಇದೆ, ನೀವು ನೋಡ್ತಾ ಇದ್ದೀರಿ. ಇವತ್ತೇನು ಕನಿಷ್ಠ ಬೆಂಬಲ ಬೆಲೆ ಸಕ್ಕರೆಗೆ ಎಷ್ಟು ಘೋಷಣೆ ಮಾಡಿದ್ದಾರೆ ಅವರು, ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಎಷ್ಟು ಘೋಷಣೆ ಮಾಡಿದ್ದಾರೆ. ಅವ್ರ ಜವಾಬ್ದಾರಿ ಇತ್ತು. 2019 ₹1 ಜಾಸ್ತಿ ಮಾಡಿಲ್ಲ ಕಬ್ಬಿಗೆ. ಇವತ್ತು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾರೆ. ಅವ್ರ ಕೇಂದ್ರ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ? ಅವರೇನು ಕಡಲೆಕಾಯಿ ತಿನ್ಕೋತ ಕೂತಿದ್ದಾರಾ? ಮಲ್ಕೊಂಡಿದ್ದಾರೆ. ಅವ್ರು ಯಾವುದೇ ವಿಚಾರ ತಂದರೂ ಕೂಡ ನಿಮ್ಮ ಮಾರ್ಗ ಇರುವಂಥದ್ದು ಅಭಿವೃದ್ಧಿ ಕಡೆಗೆ ಮಾತ್ರ ಚರ್ಚೆನಾ, ಅಥವಾ ಯಾಕಂದರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನವೇ ಜಾಸ್ತಿ ಆಯಿತು, ಹಾಗಾಗಿ ಅಭಿವೃದ್ಧಿ ಹಾಳಾಗಿದೆ ಅನ್ನೋದವರು ತಂದರೆ ಏನು ಮಾಡ್ತೀವಿ? ಕಾಂಗ್ರೆಸ್ ಎಲ್ಲರೂ ಕೂಡ ಆರಂಭ ಪೌರುಷವನ್ನು ತೋರಿಸದೆ, ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಲಿ, ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಸಮಸ್ಯೆಗಳು ಎಲ್ಲವನ್ನ ಪಾರದರ್ಶಕವಾಗಿ ಚರ್ಚೆ ಮಾಡಿ. ಆಯ್ತು. ಭಾರತದ ಜನಗಳಾದ ನಾವು ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ